ಇದಕ್ಕೆ ನೀವು ಎಷ್ಟರ ಮಟ್ಟಿಗೆ ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ಕೇಳ್ತೀನಿ. ಈಶ್ವರಪ್ಪನವ್ರ ವಿಚಾರದಲ್ಲಿ ಏನಾಯಿತು? ನಾನು ಕಳೆದ 15 ದಿನದಿಂದ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಅನೇಕ ತಪ್ಪು ಮಾಹಿತಿಗಳು ಅವ್ರಿಗೆ ತಲುಪಿದೆ ಅಂತಕ್ಕಂಥದ್ದು. ಓಕೆ, ನೋಡಿ, ಮಾನ್ಯ ಈಶ್ವರಪ್ಪನವ್ರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ಬೇರೆ ರೀತಿ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ, ಅದು ಸರಿನೂ ಕೂಡ ಅಲ್ಲ. ಯಾಕಂದರೆ ಈಶ್ವರಪ್ಪನವರು ಅವ್ರದ್ದೇ ಆದಂಥ ಕೊಡುಗೆ ಹೊತ್ತು ಭಾರತೀಯ ಜನತಾ ಪಾರ್ಟಿಗಿದೆ, ರಾಜ್ಯದ ಅಧ್ಯಕ್ಷರಾಗಿ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಪ್ರಶ್ನೆ ಬಂದಿದ್ದು ಅವರ ಪುತ್ರರನ್ನು ಹಾವೇರಿ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಮಾಡಬೇಕು. ಹೌದು. ಅರೆ, ನಾನು ತೀರ್ಮಾನ ಮಾಡ್ತೀನಿ ಅವ್ರನ್ನ ಮಗನ ಅಭ್ಯರ್ಥಿ ಮಾಡಬೇಕು ಅನ್ನೋದ್ರ ಬಗ್ಗೆ. ನಾನೇನಾದರೂ ಅಭಿಪ್ರಾಯ ಕೊಡ್ಬೋದು ಕೇಂದ್ರದ ವರಿಷ್ಠರಿಗೆ. ಅಲ್ಟಿಮೇಟ್ಲಿ ದ ಪ್ರಿರೋಗೇಟಿವ್ ಆಫ್ ಅವರ್ ನ್ಯಾಷನಲ್ ಲೀಡರ್ಶಿಪ್. ವಿಜಯೇಂದ್ರ ಅಥವಾ ಯಡಿಯೂರಪ್ಪರು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ವಿಜಯೇಂದ್ರ ಇರ್ಬೋದು, ತಂದೆಯವರು ಇರ್ಬೋದು, ನಮ್ಮ ಅಭಿಪ್ರಾಯಗಳನ್ನು ಕೊಡ್ಬೋದೇ ಹೊರತು ಅಲ್ಟಿಮೇಟ್ಲಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಡಿಯೂರಪ್ಪನವರು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಇದ್ದಾರೆ, ನನ್ನ ಬಗ್ಗೆ ಅವ್ರು ಮಾತಾಡಬೇಕಾಗಿತ್ತು ಅಂತ ಈಶ್ವರಪ್ಪನವ್ರು ಹೇಳೋದು. ಯಡಿಯೂರಪ್ಪನವರು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರು ನಿಜ, ಅದ್ರ ಜೊತೆಲಿ ಇನ್ನೂ ಕೂಡ 16 ಜನ ಇದ್ದಾರೆ ಅದರಲ್ಲಿ. ಮತ್ತು ನಮ್ಮ ರಾಜ್ಯದ ಅನೇಕ ಹಿರಿಯರು ಕೂಡ ಪಾರ್ಲಿಮೆಂಟರಿ ಬೋರ್ಡ್ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಮತ್ತು ನಮ್ಮ BJP ನ್ಯಾಷನಲ್ ಪಾರ್ಟಿ ಅರವಿಂದ್, ಯಾರು ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ದೇರ್ ಆರ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಮಾನದಂಡಗಳಿರ್ತದೆ. ಯಾರನ್ನು ಅಭ್ಯರ್ಥಿ ಮಾಡಬೇಕು ಆ ಲೆಕ್ಕಾಚಾರದ ಮೇಲೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅಸೆಂಬ್ಲಿ ಚುನಾವಣೆ ಬೇರೆ ಪ್ರಶ್ನೆ. ಅದೇ ಲೋಕಸಭಾ ಚುನಾವಣೆ ಇವತ್ತು ನರೇಂದ್ರ ಮೋದಿಜಿಯವರು 400ಕ್ಕೂ ಹೆಚ್ಚು ಸ್ಥಾನಗಳನ್ನು 400 ಪಾರ್ ಆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನ ರಾಷ್ಟ್ರೀಯ ನಾಯಕರದ ಹೊರತು ವಿಜೇಂದ್ರಂದಲ್ಲ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗ್ತದೆ? ಉದ್ದೇಶಪೂರ್ವಕವಾಗಿ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ರು ಅಂತಕ್ಕಂಥ ಆರೋಪ ಸುಳ್ಳು. ಹಾಗಾದರೆ ನೋಡಿ, ಈಶ್ವರಪ್ಪನವ್ರು ಹಿರಿಯರಿದ್ದಾನೆ, ಈಗಲೂ ಕೂಡ ಹೇಳ್ತೇನೆ, ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸೋದಾಗಲಿ ಟಿಕೆಟ್ ತಪ್ಪಿಸೋದಾಗಲಿ ಅಷ್ಟು ದೊಡ್ಡ ಮನುಷ್ಯ ನಾನಂತೂ ಕೂಡ ಅಲ್ಲ. ಓಕೆ, ನನಗೆ ರಾಷ್ಟ್ರೀಯ ನಾಯಕರು ನನ್ನ ರಾಜ್ಯದ ಅಧ್ಯಕ್ಷನಂತ ಒಂದು ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ನೀಡಿದ್ದಾರೆ. ಆದರೆ ಯಾರು ಎಲ್ಲಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋ ವಿಚಾರ ಅವ್ರಿಗೂ ಕೂಡ ಗೊತ್ತಿದೆ, ಅವ್ರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ರಾಷ್ಟ್ರೀಯ ನಾಯಕರು ಅಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಸಕಾರಣಗಳು ಇರ್ತದೆ. ಖಂಡಿತ. ಬಟ್ ರಾಜ್ಯಾಧ್ಯಕ್ಷರು ಬದಲಾವಣೆ ಆದರೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಹಾಗಾದ್ರೆ ಏನು ವಿಜಯೇಂದ್ರ ಅವ್ರ ಮೇಲೆ ಏನು ಸಿಟ್ಟು ಈಶ್ವರಪ್ಪನವ್ರಿಗೆ? ಹಾಗಾದರೆ ನೋಡಿ ಅರವಿಂದ್, ನಾನು ರಾಜ್ಯದ ಅಧ್ಯಕ್ಷರಾಗಿ ಇನ್ನೂ 4 ತಿಂಗಳು ಕಳೆದಿದೆ ಅಷ್ಟೇ. ಪಕ್ಷದ ವರಿಷ್ಠರು ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡ್ತಾರೆ ಅಂದರೆ ಅದರ ಕಾಲಮಿತಿ ಏನಿರ್ತದೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಿದೆ, ನನಗೂ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಗೊತ್ತಿದೆ. ಇಷ್ಟು ಮಾತ್ರ ಈ ಸಂದರ್ಭ ಹೇಳ್ತೀನಿ.